ರೈತರು ಮತ್ತು ಸಾರ್ವಜನಿಕರ ಅನುಭೋಗದಲ್ಲಿದ್ದ ಸ್ವತ್ತುಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿರುವುದನ್ನು ವಿರೋಧಿಸಿ ಬಿಜೆಪಿ ವತಿಯಿಂದ ಯಾದಗಿರಿಯಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ವಕ್ಫ್ ಮಂಡಳಿಯಿಂದ ಭೂ ಕಬಳಿಕೆ ಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಚಾಲನೆ ನೀಡಿದ್ದು, 2ನೇ ದಿನವಾದ ಇಂದು ಯಾದಗಿರಿಯಲ್ಲಿ ನಡೆದ ಅಭಿಯಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಶಾಸಕ ಬೈರತಿ ಬಸವರಾಜ್, ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಬಿ ಶ್ರೀರಾಮುಲು, ರಾಜುಗೌಡ, ವಿಧಾನ ಪರಿಷತ್ತಿನ ಸದಸ್ಯರಾದ ಬಿಜಿ ಪಾಟೀಲ್, ಸುನಿಲ್ ವಲ್ಲಾಪುರೆ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಇನ್ನೋರ್ವ ನಮ್ಮ ಜಿಲ್ಲೆಯವರಾದಂತಹ ಯುವಕರ ಕಣ್ಮಣಿ ಮಾಳಿಕೆರೆಯವರಿಗೆ ಸಹ ಜಿಲ್ಲಾ ಭಾಜಪದಿಂದ ಹಾರ್ದಿಕ ಬಳಿಕ ಬಿವೈ ವಿಜಯೇಂದ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ವಕ್ಫ್ ಹೆಸರಿನಲ್ಲಿ ರೈತರು, ಹಿಂದೂಗಳ ಜಮೀನುಗಳನ್ನು ಕಸಿದುಕೊಂಡು ಬೀದಿ ಪಾಲು ಮಾಡುವ ಪ್ರಯತ್ನ ಮಾಡುತ್ತಿದೆ. ಆದರೆ ಬಿಜೆಪಿ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಯಾರೂ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದರು. ಈ ರೈತರ ಪರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ. ಬಿ ಶ್ರೀರಾಮುಲು, ಬಿಜೆಪಿ ನೊಂದವರ ಪರವಾಗಿ ಹೋರಾಟ ನಡೆಸುತ್ತಿದೆ. ರೈತರ ಜಮೀನುಗಳಿಗೆ ವಕ್ಫ್ ಮಂಡಳಿ ನಿಯಮ ಬಾಹಿರವಾಗಿ ನೋಟಿಸ್ ನೀಡಿ ಭೂ ಕಬಳಿಸುವ ಪ್ರಯತ್ನ ನಡೆಸುತ್ತಿದೆ. ಇದರ ವಿರುದ್ಧ ಬಿಜೆಪಿ ಧ್ವನಿ ಎತ್ತಿದೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. ಸಮಾಜ ಸಮುದಾಯದವರು ಬಂದಾರ, ಎಸ್ಟಿಗಳು ಬಂದಾರ, ಎಸ್ಸಿಗಳು ಬಂದಾರ, ಕೆಲವು ಮಂದಿ ಮಠಮಾಂಡಿಗಳವರು ಬಂದಾರ, ಕೆಲವು ಮಂದಿ ಮುಸಲ್ಮಾನರು ಬಂದಾರ. ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಸೇರಿಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ರಾಜುಗೌಡ, ಮೂಡ ಹಗರಣದ ದಿಕ್ಕು ತಪ್ಪಿಸಲು ವಕ್ಫ್ ಮಂಡಳಿಯಿಂದ ಗೊಂದಲ ಸೃಷ್ಟಿಸಲಾಗಿದೆ. ನಮ್ಮ ಆಸ್ತಿ ನಮ್ಮ ಹಕ್ಕು ಅಭಿಯಾನದಲ್ಲಿ ಸಮಸ್ಯೆಗೆ ಒಳಗಾದವರಿಗೆ ನ್ಯಾಯ ದೊರಕಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಇನ್ನು ಹೊಲದಾಗ ಬಂದ್ರೆ ಬಿಡ್ತೀವಿ. ಯಾವಾಗ ಬಂತ್ರಿ ವಕ್ಫ್ ಬೋರ್ಡು? ಯಾವಾಗ ಬಂತು? 1924 ಬಂತು. ನಮ್ಮ ಮಠ ಮಾನ್ಯಗಳು ಯಾವಾಗಿದಾವೆ? ಸಾವಿರಾರು ವರ್ಷಗಳಿಂದ ನಮ್ಮ ಮಠ ಮಾನ್ಯಗಳು ಇದಾವೆ. ಅವಕ್ಕೆ ವಕ್ಫ್ ಬೋರ್ಡ್ ಅಂತ ಆಸ್ತಿನ ಘೋಷಣೆ ಮಾಡ್ತಾರೆ.